ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸಿಹಿ ಸುದ್ದಿ ಹಾಗೆ ಒಳ್ಳೆಯ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಒಳ್ಳೆಯ ವಿಷಯ ಅಂತ ಗೊತ್ತಾಗಿದೆ ನಿಮ್ಗೆ. ಯಾಕಂದ್ರೆ ಭಾಳ ದಿವಸ ಐತ್ರಿ, ಅಂದ್ರೆ ಕಮ್ಮಿ ಅಂದರು 8-10 ದಿನಗಳಾಯ್ತು ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ವಿಚಾರ ಮಾಡ್ತಿದ್ದೆ. ಆದರೆ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಕೂಡ ಸಿಗ್ತಿರ್ಲಿಲ್ಲ. ಹಾಗೆ ಒಂದು ಸ್ವಲ್ಪ ಮನೆಯಲ್ಲಿ ಫಂಕ್ಷನ್ಗಳದು ಇರೋದ್ರಿಂದ ಸ್ವಲ್ಪ ಕಿರಿಕಿರಿ, ಹಾಗೆ ಜಾಸ್ತಿ ಜನ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ರೀ. ಅದ್ರ ಸಲುವಾಗಿ ಇವತ್ತು ಏನೇ ಆಗಲಿ ಮಾಡ್ಬೇಕಂತೇಳಿ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಇವತ್ತು ನಮ್ಮೂರಿಗೆ ಪಾದಯಾತ್ರೆಯಲ್ಲಿ ಬೋರ್ಗಿ ಶ್ರೀಗಳು ಬೋರ್ಗಿ ಅಪ್ಪವ್ರು ಬಂದಿದ್ದರು. ಪುರದಾಳ ಹಾಗೂ ಬೋರ್ಗಿ ಜನರು, ಹಾಗೆ ಕೊಗಟ್ನೂರ, ಚಿಕ್ಸಿನ್ಗಿ ಎಲ್ಲ ಜನರು ಈಗ ಗಣ್ಯರದೊಳಗೆ ಜಾತ್ರೆ ಅದಂತ್ರಿ. ಜಾತ್ರೆಗೆ ಪಾದಯಾತ್ರೆ ಮುಖಾಂತರ ಜಾತ್ರೆಗೆ ಹೊಂಟಾರೆ. ಅದ್ರ ಸಲುವಾಗಿ ನಾವು ಕೂಡ ನಸಕ್ನಾಗ ನಿನ್ನೆ ರಾತ್ರಿ ಕೂಡ ಹೋಗಿ ಭೇಟಿಯಾಗಿ ಬಂದೇವ್ರಿ. ಹಾಗೆ ಇವತ್ತು ಬೆಳಗ್ಗೆ ಕೂಡ ಸಿಗ್ತಾರಂತ ಹೇಳಿ ನಿನ್ನೆ ರಾತ್ರಿ ಹೋದಾಗ ಅಪ್ಪವ್ರ ದರ್ಶನ ನಮ್ಗೆ ಆಗಲಿಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ಬೆಳಗ್ಗೆ ಜಲ್ದಿ ಬರೀ ಸಿಗ್ತಾರೆ ನಮ್ಗೆ ಅಪ್ಪವ್ರು ಅಂದ್ರೆ. ಅಂದರೂ ಕೂಡ ನಮ್ಮೂರ ಗೊಲ್ಲಾಳೇಶ್ವರ ಗುಡಿ ಒಳಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ ಬೋರ್ಗಿ ಶ್ರೀಗಳಿಗೆ. ಆದರೆ ನಮಗೆ ಗೊಲ್ಲಾಳೇಶ್ವರ ಗುಡಿ ಒಳಗಿರುವಾಗ ನಮ್ಗೆ ಹೋಗೋಕ್ಕಾಗಲಿಲ್ಲ ರೀ. ಆದರೂ ಕೂಡ ಪಾದಯಾತ್ರೆಯಲ್ಲಿ ಹಾದಿ ಒಳಗೆ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆದುಕೊಂಡು ಬನ್ನಿ ನೋಡಿರಿ ಫ್ರೆಂಡ್ಸ. ಹಾಗೆ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಬೋರ್ಗಿ ಶ್ರೀಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಗುರುಗಳ್ರಿ ಅವರು. ಬೋರ್ಗಿ ಶ್ರೀಗಳಿಗೆ ನಮ್ಮ ದೊಡ್ಡಪ್ಪ ರೀ, ಅಂದರೆ ನಮ್ಮ ಅಪ್ಪಂದ ಅಣ್ಣ. ಅವರು ನಮ್ಮ ತಮ್ಮಂದಿರ ಮದುವೆಯಲ್ಲಿ ತುಲಾಭಾರ ಮಾಡಿದ್ದಾರೆ. ಆ ಟೈಮ್ದಾಗ ಅವ್ರಿಗೆ ನೋಡಿದ್ದು. ಮತ್ತೆ ಹೊಳ್ಳಿ ಹಿಂಗೆ ರೀ ಮುತ್ತೆನ ಅವ್ರ ಮಗಳು ಅಂದಾಗ ಮುತ್ತೆ ಕೂಡ ಪುನಃ ಹೇಳೋದು, ಆಯ್ತಮ್ಮ ಆರಾಮಿದೆ, ಇಲ್ಲೇ ಕೊಟ್ಟಾರ ನಿನ್ಗೆ ಅಂತೇಳಿ. ಹಾಗೆ ಇನ್ನೇನೋ ವಿಚಾರ ಮಾತಾಡಿ ಆಮೇಲೆ ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಇವತ್ತು ನಾನು ಖುಷಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗ ಖುಷಿಯಾಗಿ ಕೂಡ ತುಂಬಾ ದಿನಗಳಾಯ್ತು, 8-10 ದಿನ ಆಯಿತು. ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಮಾಡ್ಕೊಳಕ್ಕಾಗಿರಲಿಲ್ಲ. ಯಾವ ವಿಷಯ ಅಂತ ಗೊತ್ತಾಗಿದೆ ಫ್ರೆಂಡ್ಸ. ನನ್ನ ಯೂಟ್ಯೂಬ್ ಚಾನಲ್ ಇಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 1K ಸಬ್ಸ್ಕ್ರೈಬರ್ ಹಾಗೆ 4000 ಅವರ್ಸ್ ಕೂಡ ಕಂಪ್ಲೀಟಾಗಿ ಕಮ್ಮಿ ಅಂದರೆ 8-10 ದಿನಗಳಾಯ್ತು ರೀ ಫ್ರೆಂಡ್ಸ. ಆದರೆ ನನಗೆ ವಿಡಿಯೋ ಮಾಡ್ಕೋಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಇನ್ನಿತರ ಕಾರಣಗಳಿಂದ ನನಗೆ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನಾವೊಬ್ಬಳೇ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಕರೆ, ಆದರೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದು ಕರೆ. ಆದರೆ ಯೂಟ್ಯೂಬ್ ವಿಡಿಯೋನ ನೋಡೋರು ನೀವು ಫ್ರೆಂಡ್ಸ, ಸಬ್ಸ್ಕ್ರೈಬರು, ವ್ಯೂವರ್ಸು, ನನಗೆ ತುಂಬಾ ಖುಷಿ ಆಗುತ್ತಿದೆ. ಇಷ್ಟು ಬೇಗ ನನ್ನ ಚಾನಲು ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದೇ ರೀತಿ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇನ್ನೂ ಅಪ್ಲೈ ಮಾಡ್ಯಾದ್ರಿ ಫ್ರೆಂಡ್ಸ. ಇನ್ನು ಗೂಗಲ್ ಎಡ್ಸನಿಂದ ನಮಗೆ ಲೆಟ್ರ್ ಬರಬೇಕು. ಆ ಲೆಟ್ರ್ ಬಂದ್ಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು, ಏನೆಲ್ಲ ಆಗುತ್ತೆ ಅಂತ. ಹಾಗೆ ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನನಗೆ ಈ ಖುಷಿಯಲ್ಲಿ ಏನು ಮಾತಾಡ್ಬೇಕಂತ ನಾನು ಯಾವುದೇ ಪ್ರಿಪ್ರೇಷನ್ ಕೂಡ ಆಗಿಲ್ಲ ಫ್ರೆಂಡ್ಸ. ಹಾಗೆ ಡೈರೆಕ್ಟ್ ಈಗ ಜಸ್ಟ್ ಟೈಮ್ ನೋಡಿರಿ 7:42 ನಿಮಿಷ ಆಗಿದ್ರೆ ಅಷ್ಟರೊಳಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಬೋರ್ಗಿ ಅಪ್ಪರ ಬಳಿ ಹೋಗಿ ಬಂದು ಇದೇ ಖುಷಿಯಲ್ಲಿ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ. ಏನೇನು ಮಾತಾಡುವ ವಿಚಾರ ಕೂಡ ಮಾಡಿಲ್ಲ, ಡೈರೆಕ್ಟ್ ಏನು ಮಾತಾಡ್ತೀನಿ ಅದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ. ನಾನು ಫೆಬ್ರವರಿ 6ನೇ ತಾರೀಕು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ. ಈಗ ನಾಳೆ 6 ತಾರೀಕು ಬಂದರೆ ನಂದು 6 ತಿಂಗಳು ಆಗ್ಬೋದು ಅನಿಸುತ್ತೆ, 5 ತಿಂಗಳು ಆಗ್ಬೋದು ರೀ ವಿಡಿಯೋ ಹಾಕ್ಲಿಕ್ಕತ್ತು. ಅಂದರೂ ಕೂಡ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮಿಂದ ಫ್ರೆಂಡ್ಸ. ಯಾಕಂದರೆ ವಿಡಿಯೋನ ಹಾಕ್ತಾ ಇರ್ಬೋದು, ಅದಕ್ಕೆ ಸಪೋರ್ಟು ನಿಮ್ಮದಿದೆ, ಪ್ರೀತಿನೂ ಕೊಡ್ತಾಯಿದ್ರೆ, ಸಪೋರ್ಟು ಕೊಡ್ತಾಯಿದ್ರೆ, ಒಳ್ಳೆ ಕಮೆಂಟ್ಗಳು ಕೂಡ ಹಾಕ್ತಾಯಿದ್ರೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ಗ್ರೋ ಆಗ್ಲಿಕ್ಕೆ ನಿಮ್ಮ ಸಹಾಯ ಬೇಕು ಫ್ರೆಂಡ್ಸ್. ಅದ್ರ ಸಲುವಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ನೀವು ಲೈಕ್ ಕೊಟ್ರೆ ನಮ್ಮ ವಿಡಿಯೋ ನೀವು ಇಷ್ಟಪಡ್ಲಕತ್ತೀರಂತ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತಾ. ಅದ್ರ ಸಲುವಾಗಿ ಹೇಳ್ತಾಯಿದ್ದೀನಿ. ನಾನು ಏನು ಮಾತಾಡ್ತೀನೋ ಗೊತ್ತಿಲ್ಲ, ಮಾತಾಡ್ಲಕತ್ತೀನಿ ಒಟ್ಟು. ದಯವಿಟ್ಟು ಏನಾದರೂ ಮಾತಾಡುವಲ್ಲಿ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಹಾಗೆ 1000 ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಿದೆ ಫ್ರೆಂಡ್ಸ. 1300 ಏನೋ ಸಬ್ಸ್ಕ್ರೈಬರ್ ಆಗಿದೆ. ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ. ಮಾನಿಟೈಸೇಷನ್ ಆನ್ ಕೂಡ ಆಗಿದೆ. ಹಾಗೆ ಅಪ್ಲೈ ಕೂಡ ಮಾಡಿದ್ವಿ ಗೂಗಲ್ ಎಡ್ಸನ್ಗೆ. ಇನ್ನೂ ಸ್ವಲ್ಪ ಪ್ರೊಸೀಜರ್ಗಳಿವೆ. ಹಾಗೆ ಇದೇ ರೀತಿ ಬೆಳಿಲಿಕ್ಕೆ ನೀವು ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ. ಏನೋ ಒಂದು ಮಾಡ್ಲಕತ್ತೀನಪ್ಪ, ಇದನ್ನು ಮಾಡ್ಬೇಕು ಅಂದ್ಕೊಂಡು ಮಾಡ್ಲಾತೀನಿ ಫ್ರೆಂಡ್ಸ. ನಾನು ಪುಣೆದೊಳಗೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ನ. ಆದರೆ ಈಗ ಒಂದಷ್ಟು ಫಂಕ್ಷನ್ಗಳಿರೋದ್ರಿಂದ ನಮ್ಮೂರಿಗೆ, ನಮ್ಮ ಹುಟ್ಟಿದ ಊರಿಗೆ ಇನ್ನೂ ಹೋಗಿಲ್ಲ ರೀ ಫ್ರೆಂಡ್ಸ. ಆದ್ರೆ ನನ್ನ ಗಂಡನ ಮನೆಯಲ್ಲಿದ್ದೀನಿ. ಆದರೆ ಈ ಸದ್ಯಕ್ಕಿನ ವಿಡಿಯೋ
ನಮ್ಮ ಅಣ್ಣನ ಮನೆಯಿಂದ ಮಾಡ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮನ ಮಗ ನಮ್ಮ ಅಣ್ಣನ ಮನೆಯಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಅವನ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಅವನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಹಾಗೆ ಇನ್ನೂ ಒಂದು 4 ದಿನ ಇರೋ ಮಾತಕ್ಕೆ ಅಂದರೆ ಅದ್ರ ಸಲುವಾಗಿ ನಮ್ಮ ಅಣ್ಣನ ಮನೆಯಾಗಿದ್ದೀನಿ. ನೆಕ್ಸ್ಟ್ ಏನೇನಾಗುತ್ತೋ ನಮ್ಮ ಊರಲ್ಲಿ ಹಾಗೆ ನಮ್ಮ ತೋಟದ ಮನೆಯಲ್ಲಿ ಇನ್ನೊಂದೆರಡು ವಿಡಿಯೋ ಮಗಳು ಮಾಡ್ಬೇಕು ಅಂದ್ಕೊಂಡಿನಿ. ಯಾಕಂದ್ರೆ ಇನ್ನೂ ನಮ್ಮ ಮನೆಯೊಳಗೆ 1-2 ವಿಡಿಯೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನ್ನ ಗಂಡನ ಮನೆಯೊಳಗಿಂದ ಇನ್ನೊಂದೆರಡು ವಿಡಿಯೋ ನಾವು ಪುನಃ ಹೋಗೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ವಿಡಿಯೋನ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ನೋಡಿರಿ, ಸಪೋರ್ಟ್ ಮಾಡಿರಿ, ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾ ಯೂಟ್ಯೂಬಲ್ಲಿ ಚಪ್ಪಾಳೆ ತಟ್ಬೇಕಂದ್ರೆ ಈ ಕೈ ಒಂದು ನಂದಾದರೆ ಈ ಕೈ ನಿಮ್ದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಪೋರ್ಟ್ ಮಾಡ್ತೀರಾ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನನಗೆ ಒಂದು ಹೇರ್ ಕಲರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದು ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ, ನಿಜ ಫ್ರೆಂಡ್ಸ್, ರಿಸಲ್ಟ್ ಸಿಕ್ಕಿದೆ. ಆದ್ರೆ ನನಗೆ ಅದು ನೀವು ಕಮೆಂಟ್ ಹಾಕ್ತಾಯಿದ್ದೀರಾ ಯೂಟ್ಯೂಬಲ್ಲಿ ಕಲರ್ಗೆ, ಅದು ವಿಡಿಯೋಗೆ ಕಮೆಂಟ್ ಹಾಕ್ತಾಯಿದ್ದೀರಾ. ಅದು ಡೈರೆಕ್ಟ್ ಇಂಗ್ಲೀಷ್ ಟು ಇಂಗ್ಲೀಷ್ ಕಮೆಂಟ್ ಹಾಕ್ಲಾತ್ತೀರಿ. ಅಂದ್ರೆ ಕನ್ನಡದೊಳಗೆ ಚೆನ್ನಾಗಿದೆ ಅನ್ನೋದೇ ಇಂಗ್ಲೀಷ್ನೊಳಗೆ ಟೈಪ್ ಮಾಡಿ ಹಾಕಿದ್ರೆ ನನಗೆ ಅದು ಅರ್ಥ ಆಗುತ್ತೆ ಫ್ರೆಂಡ್ಸ್. ಇಂಗ್ಲೀಷ್ ಟು ಇಂಗ್ಲೀಷ ನನಗೂ ಕೂಡ ಅರ್ಥ ಆಗಂಗಿಲ್ಲ, ಅಷ್ಟು ಅರ್ಥ ಆಗಂಗಿಲ್ಲ. ಅದ್ರ ಸಲುವಾಗಿ ಹೇಳ್ತೀನಿ, ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ, ಕನ್ನಡದಲ್ಲಿ ಕಳಿಸಿ. ಅಂದರೆ ನಾನು ಕೂಡ ರಿಪ್ಲೈ ದರ್ವೊಂದು ಎಲ್ಲ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಕೊಟ್ಟೀನಿ. ಆದರೂ ಕೂಡ ನನಗೆ ಯಾಕೋ ಒಂದು ಸ್ವಲ್ಪ ಅದರಲ್ಲಿ ಡೌಟ್ ಅನ್ನಿಸ್ತಾ ಇದೆ. ಆ ಕಲರ್ಸ್ ಆ ವಿಡಿಯೋ ಏನು ಹಾಕಿನಲ್ರಿ ಓಡಿದೆ ಫ್ರೆಂಡ್ಸು, ಚೆನ್ನಾಗಿ ಓಡಿದೆ, ಇಲ್ಲ ಅಂತಲ್ಲ, ಲೈಕ್ಸ್ ಕೂಡ ಸಿಕ್ಕಿದೆ. ಆದ್ರೆ ಒಂದು ಸ್ವಲ್ಪ ಕಮೆಂಟ್ ಕನ್ನಡದಲ್ಲಿ ಹಾಕಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ. ಇದೇ ರೀತಿ ಸಪೋರ್ಟ್ ಮಾಡಿರಿ. ಇದು ನಾ ಏನು ಮಾತಾಡಿನೋ ಗೊತ್ತಿಲ್ಲ, ಏನು ಬಿಟ್ಟಿನೋ ಗೊತ್ತಿಲ್ಲ, ಡೈರೆಕ್ಟ್ ಮೊಬೈಲ್ ಆನ್ ಮಾಡಿ ಬಂದು ನಿಂತು ನಾನು ಮಾತಾಡ್ಲಿಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿದ್ರಿ. ನನ್ನ ವಿಡಿಯೋ ಮಾನಿಟೈಸೇಷನ್ ಆಗಿದ್ದು, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದ್ದು ತುಂಬಾ ಖುಷಿಯಾಗಿದೆ. ಆದರೆ ವ್ಯೂಸ್ ಕಮ್ಮಿ ಆಗ್ತಾಯಿದೆ. ವ್ಯೂಸ್ ಇನ್ಮೇಲೆ ಕಮ್ಮಿ ಆಗಲ್ಲ ಅಂತ ಅನ್ಕೋತೀನಿ. ಕಮ್ಮಿ ಆಗಂಗಿಲ್ಲ, ಯಾಕಂದ್ರೆ ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಕಮ್ಮಿ ಆಗಂಗಿಲ್ಲ, ಆದಷ್ಟು ಹೆಚ್ಚಾಗುತ್ತೆ. ನಾನು ಕೂಡ ಯೂಟ್ಯೂಬಲ್ಲಿ ಗುರುತಿಸ್ಕೋತೀನಿ. ಯೂಟ್ಯೂಬಲ್ಲಿ ನಾನು ಒಬ್ಬಳು ಒಳ್ಳೆ ಯೂಟ್ಯೂಬರ್ ಆಗ್ತೀನಿ ಅನ್ನೋ ಭರವಸೆ ನನಗಿದೆ. ಆ ಭರವಸೆಯಿಂದಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಆ ಭರವಸೆ ನೀವು, ನನ್ನ ಆಶಯಕ್ಕೆ ನೀವು ನೆರವೇರಿಸ್ತೀರಂತ ಭಾವಿಸ್ತಾ ಇವತ್ತಿನ ಲಾಗ್ ಅಂತೂ ಖಂಡಿತವಾಗಿಯೂ ಅಲ್ಲ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರೋ ನನ್ನ ಮನಸ್ಸಿನ ಮಾತು, ಹಾಗೆ ನನ್ನ ಮಾನಿಟೈಸೇಷನ್ ಆನ್ ಆಗಿರೋ ಮಾತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ನೋಡೋಣ್ರಿ ನಾಳೆಯಿಂದ ಮತ್ತೆ ಏನೇನಾಗುತ್ತಾ ಏನೇನಿಲ್ಲ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.